ಹಲೋ ಎವ್ರಿವಾನ್, ಇದು ನನ್ನ ಸೆಕೆಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಮನೆಯಲ್ಲಿ ಬಟರ್ ಫ್ರೂಟ್ ಇತ್ತು ಅಂಥೇಳಿ ಬೇಸಿಗೆಗೆ ಇವಾಗ ಬಿಸಿಲಿಗೆ ತಣ್ಣಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಸೊ ಈ ಬಟರ್ ಫ್ರೂಟ್ನ ಅವಕಾಡೋ ಅಂತಲೂ ಕರೀತಾರೆ ಅಂತೆ, ನನಗೆ ಇವಾಗಲೇ ಗೊತ್ತಾಗಿದ್ದು. ಸೊ ನೋಡಿ, ಅದು ಕಟ್ ಮಾಡಿದಾಗ ಒಳಗಡೆ ದೊಡ್ಡದು ಬೀಜ ಇರುತ್ತೆ. ಸ್ಪೂನಲ್ಲಿ ಅದರ ಒಳಗಡೆ ಇರೋ ತಿರಳನ್ನೆಲ್ಲ ತಗೊಂಡು ನಾವು ಜ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಇದೇ ಫಸ್ಟ್ ಟೈಮ್ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾ ಇರೋದು, ಹಾಗೆ ಟೇಸ್ಟ್ ಮಾಡ್ತಾ ಇರೋದು ಕೂಡ. ತುಂಬಾ ಚೆನ್ನಾಗಿ ಬಂದಿತ್ತು ಜ್ಯೂಸ್, ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ನಾವು ಬಟರ್ ಫ್ರೂಟ್ ಅದು ತಿರುಳೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ಎಷ್ಟು ಸ್ವೀಟ್ ಬೇಕೋ ಅಷ್ಟು, ನಾನಿಲ್ಲಿ ಆಲೆಮನೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ ಹಾಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸ್ವಲ್ಪ ಗೋಡಂಬಿ, ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ಐಸ್ ಕ್ಯೂಬ್. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ತಣ್ಣಗಿರೋಂಥ ಜ್ಯೂಸ್, ತುಂಬ ಟೇಸ್ಟಿಯಾಗಿರೋಂಥ ಜ್ಯೂಸ್ ರೆಡಿ ಆಗುತ್ತೆ. ಗಾರ್ನಿಷಿಗೆ ನಾನು ಸ್ವಲ್ಪ ಬಟರ್ ಫ್ರೂಟ್ ತಿರುಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಜ್ಯೂಸ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಬಟರ್ ಫ್ರೂಟ್ ಸಿಕ್ಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.